ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತು ರಿಸರ್ಚ್ ಮೆಥಡಾಲಜಿಯ ಉಳಿದ ಭಾಗದ ಸಿಲೆಬಸ್ಸನ್ನು ಅದಕ್ಕೆ ಸಂಬಂಧಪಟ್ಟಂತೆ ವಿಶ್ಲೇಷಣೆಯನ್ನು ಸಂಕ್ಷಿಪ್ತವಾಗಿ ಮಾಡ್ತಾ ಹೋಗೋಣ. ಯಾಕಂದರೆ ಸಿಲೆಬಸ್ ಪೂರ್ತಿ ನಾವು ತೆಗೆದುಕೊಂಡ ನಂತರ ಪಾಠವನ್ನು ಬಹುಶಃ ಪ್ರಾರಂಭಿಸಬಹುದೇನೋ ಅಂತ ನನ್ನ ಅನಿಸಿಕೆ. ಇದರ ಹಿನ್ನೆಲೆಯಲ್ಲಿ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಟುಡೇ ಅಬೌಟ್ ದಿ ಸೆಕೆಂಡ್ ಪಾರ್ಟ್ ಆಫ್ ದಿ ಸಿಲೆಬಸ್. As I said earlier, research methodology of course is a very important syllabus, and each and every step of our life that we have to study about this, we have to adopt the research methodologies ideas. So today we are going to discuss further about the rest of the syllabus. Please be ready with the pen and notebook, because whenever the points that noted will be noted properly, and syllabus has to be taken properly. So, research methodology, the things that we are going to discuss now. It's a module number 4, processing of data and statistical analysis of data. Processing of data and statistical analysis of data. It is module number 5. Here we are going to discuss introduction, editing, the most important thing, tabulation, then graphical representation, statistical analysis, different techniques, and then testing of hypothesis. This is the ideas we are going to discuss or to learn in the module number 5, processing of data and statistical analysis of data. And then module number 6, theoretical distributions and statistical inferences. Basics of probability and statistics. Basics of probability and statistics. Those who have studied the quantitative techniques as one of the paper in your second semester and first semester, definitely you might have gone through this particular topics. Summation, notation, then properties of summation operation, basics of probability and statistics. There is summation, notations, properties of summation operation, random variables, probability, random variables and probability distribution function, random variables and probability distribution function, characteristics of probability distribution, characteristics of probability distribution, some important probability distribution, standard, normal distribution, chi-square or chi-square distribution, standard, normal distributions, chi-square distribution, t-distribution, and f-distribution, the relations among t, f and x2 and normal distributions. This is the module number 5. Module number 7, it is a report writing. So ಕೊನೆಯದಾಗಿ ರಿಸರ್ಚ್ನ ಎಲ್ಲ ಪ್ರಾಸೆಸ್ಗಳು ಮುಗಿದ ನಂತರ ನಾವು ಮಾಡಿರ್ತಕ್ಕಂಥ ರಿಸರ್ಚನ್ನು ಒಂದು ರಿಪೋರ್ಟ್ ರೀತಿಯಲ್ಲಿ ಪ್ರೆಸೆಂಟ್ ಮಾಡಬೇಕಾದಂಥದ್ದು ಅಗತ್ಯ ಇರ್ತದೆ. ಸೊ ಯಾವ ಫಾರ್ಮ್ಯಾಟಿಂಗಿದೆ, ಯಾವ ರೀತಿಯಲ್ಲಿ ಅದನ್ನು ಪ್ರೆಸೆಂಟ್ ಮಾಡಬೇಕು ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಮಾಡ್ಯೂಲ್ ನಂಬರ್ 7, ರಿಪೋರ್ಟ್ ರೈಟಿಂಗ್. ದೇರ್ ನಾವು ಟೈಪ್ಸ್ ಆಫ್ ರಿಪೋರ್ಟ್ಸ್ ಬಗ್ಗೆ ಅಧ್ಯಯನ ಮಾಡ್ತೇವೆ, ರಿಸರ್ಚ್ ರಿಪೋರ್ಟ್ ಫಾರ್ಮ್ಯಾಟ್ ಬಗ್ಗೆ ಅಧ್ಯಯನ ಮಾಡ್ತೇವೆ, ಯಾವ ರೀತಿಯ ಫಾರ್ಮ್ಯಾಟಲ್ಲಿ ಸಬ್ಮಿಟ್ ಆಗಬೇಕು ಅಂತ, ಮತ್ತು ಡಾಕ್ಯುಮೆಂಟೇಷನ್ ಯಾವ್ಯಾವುದ್ರ ಜೊತೆಗೆ ಇರಬೇಕು ಅಂತಕ್ಕಂಥದ್ದು, ಫುಟ್ ನೋಟ್ಸ್ ಆ್ಯಂಡ್ ಬಿಬ್ಲೋಗ್ರಫಿ ಹೇಗೆ ಬಿಲ್ಡಪ್ ಮಾಡಬೇಕು ಅನ್ನೋದನ್ನು,
ರೈಟಿಂಗ್ ದಿ ರಿಪೋರ್ಟ್, ಫೈನಲ್ ಆಗಿ ಹೇಗೆ ರಿಪೋರ್ಟನ್ನು ಬರೀತೇವೆ ಅಂತಕ್ಕಂಥದ್ದನ್ನು ಮತ್ತು ಅದನ್ನು ಪ್ರೆಸೆಂಟೇಷನ್ ಮಾಡೋದು. ಇದಿಷ್ಟು ವಿಷಯಗಳನ್ನು ನಾವು ಏನು ಮಾಡ್ತೇವೆ ಅಂದರೆ ಕೊನೆಯ ಮಾಡ್ಯೂಲ್ ನಂಬರ್ 7ನಲ್ಲಿ ಅಧ್ಯಯನ ಮಾಡ್ತೇವೆ. ಹೀಗೆ ರಿಸರ್ಚ್ ಮೆಥಡಾಲಜಿ ನಾವು ಒಟ್ಟಾರೆ 7 ಚಾಪ್ಟರ್ನಲ್ಲಿ ಅಧ್ಯಯನ ಮಾಡ್ತೇವೆ. ಒಂದು ಸೆಮಿಸ್ಟರ್ಗೆ ಸ್ವಲ್ಪ ಹೆವಿ ಅನ್ನಿಸ್ಬಹುದೇನೋ, ಆದರೆ ತುಂಬ ಪ್ರಾಮುಖ್ಯವಾಗಿರ್ತಕ್ಕಂಥ ಸಬ್ಜೆಕ್ಟ್. ಜೊತೆಗೆ ಈಗಾಗಲೇ ಹೇಳಿದ ಹಾಗೆ ನಿಮಗೆ ಈ ಸೆಮಿಸ್ಟರ್ ಆಗದೆ ಹೋದರೂ ಮುಂದಿನ ಸೆಮಿಸ್ಟರ್ನಲ್ಲಿ ಒಂದು ಪ್ರಾಜೆಕ್ಟ್ ವರ್ಕ್ ಇರ್ತಕ್ಕಂಥದ್ದು. ಆದ್ದರಿಂದ ಪ್ರಾಜೆಕ್ಟ್ ವರ್ಕಿಗೆ ಸಂಬಂಧಪಟ್ಟಂತೆ ನೀವು ಈಗಿಂದಲೇ ಸಿದ್ಧತೆಯನ್ನು ಮಾಡಿದರೆ ಬಹುಶಃ ಅದು ಉತ್ತಮವಾಗಿರ್ತಕ್ಕಂಥ ಪ್ರಾಜೆಕ್ಟಾಗಿ ಹೊರಹೊಮ್ಮಲಿಕ್ಕೆ ಸಾಧ್ಯತೆ ಇದೆ. ವಿದ್ಯಾರ್ಥಿಗಳು ಅದನ್ನು ಗಂಭೀರವಾಗಿ ತೆಗೆದುಕೊಂಡು ಪ್ರಯತ್ನವನ್ನು ಮಾಡಬೇಕಂತ ಎಲ್ಲ ಅಗತ್ಯತೆ ಕೂಡ ಇರೋದರಿಂದ ಆ ನಿಟ್ಟಿನಲ್ಲಿ ಸಿದ್ಧತೆಯನ್ನು ಮಾಡಿಕೊಳ್ಳಿಕ್ಕೂ ಈ ರಿಸರ್ಚ್ ಪೇಪರ್ ಏನಿದೆ ಹೆಲ್ಪ್ ಮಾಡ್ತದೆ. ಸೊ ವಿದ್ಯಾರ್ಥಿಗಳೇ, ಜೊತೆಗೆ ಕೆಲ ರೆಫರೆನ್ಸ್ಗಳನ್ನು ನಾನು ಹೇಳಬೇಕು. ಪ್ರಾಮುಖ್ಯವಾಗಿ ನಮ್ಮಲ್ಲಿ ಅಗತ್ಯ ಇರ್ತಕ್ಕಂಥ ಎಲ್ಲ ಪುಸ್ತಕಗಳು ಲಭ್ಯವಿದೆ. ನೀವು ಲೈಬ್ರರಿಯಿಂದ ಅದನ್ನು ಪಡ್ಕೋಬೋದು. ಕೆಲ ದಿವಸಗಳು ತಗೊಳ್ಬೋದೇನೋ ಗೊತ್ತಿಲ್ಲ. ಅಲ್ಲಿಯವರೆಗೆ ಏನು ನಾನು ನೋಟ್ಸ್ಗಳನ್ನು ಅಥವಾ ಈ ಥರ ವಿಷಯಗಳನ್ನು ನಿಮಗೆ ಕೊಡ್ತೇನೆ. ಅಲ್ಲಿವರೆಗೆ ಇದು ಮಾಡಿ ಆದಷ್ಟು ಬೇಗ ನಿಮಗೆ ಪುಸ್ತಕಗಳು ಸಿಗುವ ಹಾಗೆ ನಾವು ನೋಡ್ಕೊಳ್ಳೋಣ. ಪುಸ್ತಕಗಳಲ್ಲಿ ಕೃಷ್ಣಸ್ವಾಮಿ OR ಕೃಷ್ಣಸ್ವಾಮಿ ರಿಸರ್ಚ್ ಮೆಥಡಾಲಜಿ ಇನ್ ಸೋಷಿಯಲ್ ಸೈನ್ಸ್, ನೀವು ಮಾರುಕಟ್ಟೆಯಲ್ಲೂ ಕೂಡ ಇದು ಲಭ್ಯವಿದೆ. ಹಿಮಾಲಯ ಪಬ್ಲಿಷಿಂಗ್ ಹೌಸ್, ಬೊಂಬೈ. ಅದರ್ವೈಸ್ ನಮ್ಮ ಲೈಬ್ರರಿಯಲ್ಲಿ ಬೇಕಾದಷ್ಟು ಪುಸ್ತಕಗಳು ಇದೆ. ಯಾಕಂದರೆ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕೂಡ ಒಂದೊಂದು ಪುಸ್ತಕ ಇದೆ. ಅದರಿಂದ ಯಾರೂ ಕೂಡ ಅದಕ್ಕೆ ತಡೆಕೊಳ್ಳಬೇಕಾದಂಥ ಅಗತ್ಯತೆ ಇಲ್ಲ. ಒಂದು ಸ್ವಲ್ಪ ಸಮಯವನ್ನು ತಗೊಂಡ್ರೆ ಈ ಪುಸ್ತಕ ನಿಮಗೆ ಸಿಗ್ತದೆ. ಆದರೆ ಪುಸ್ತಕಕ್ಕಾಗಿ ವೆಯ್ಟ್ ಮಾಡದೇ ಸಿದ್ಧತೆಯನ್ನು ಓದುವುದನ್ನು ಪ್ರಾರಂಭಿಸಬೇಕಾಗ್ತದೆ. ಆನ್ಲೈನಲ್ಲೂ ನಿಮಗೆ ಹಲವಾರು ವಿಷಯಗಳನ್ನು ನಾನು ಕೊಡ್ತೇನೆ. ಜೊತೆಗೆ ಇದರ ಫಸ್ಟ್ ಚಾಪ್ಟರ್ನ ಸಾಧಿಸ್ತದೆ PDF ಫಾರ್ಮೆಟ್ನ ನಿಮಗೆ ತೋರಿಸಲಿಕ್ಕಾದರೆ ನಾನು ಅಪ್ಲೋಡ್ ಮಾಡ್ತೇನೆ ಗೂಗಲ್ ಕ್ಲಾಸಲ್ಲಿ. ಅದನ್ನು ಕೂಡ ಪ್ರಯತ್ನ ಪಟ್ಟು ತಗೊಳ್ಬೋದು. ಎರಡನೇದಾಗಿ ಕುರಿಯನ್, CT ಕುರಿಯನ್ ಅಂತ ನೀವು ಹೆಸರನ್ನು ಕೇಳಿರ್ಬೋದು, ದೊಡ್ಡ ಹೆಸರು. ಸೊ ಅವರು ಕೂಡ ರಿಸರ್ಚ್ ಮೆಥಡಾಲಜಿ ಎಕಾನಮಿಕ್ಸ್ ಬಗ್ಗೆ ಬರೆದಿದ್ದಾರೆ. ಆನಂತರ ವೀರಚಾಮಿ, ಇದು ಕೂಡ ತುಂಬ ನೀವು ಈಗಾಗಲೇ ಫಸ್ಟ್ ಸೆಮಿಸ್ಟರಲ್ಲಿ ಅಥವಾ ಸೆಕೆಂಡ್ ಸೆಮಿಸ್ಟರಲ್ಲಿ ಓದಿರ್ತಕ್ಕಂಥ ಪುಸ್ತಕ ಇದೆ. ಕ್ವಾಂಟಿಟೇಟಿವ್ ಮೆಥಡ್ಸ್ ಫಾರ್ ಎಕಾನಮಿಸ್ಟ್ ಅಂತೇಳಿ, ನಿವೇಜ್ ಇಂಟರ್ನ್ಯಾಷನಲ್ ಪಬ್ಲಿಷರ್ಸ್, ನ್ಯೂ ದೆಹಲಿಯವರು. ಸೊ ಈಗೆಲ್ಲ ಪುಸ್ತಕಗಳನ್ನು ನೀವು ಓದಿದರೆ ಬಹುಶಃ ಈ ಪರೀಕ್ಷೆಯನ್ನು ಯಾವುದೇ ಸಮಸ್ಯೆ ಇಲ್ಲದೆ ಎದುರಿಸಬಹುದು. ಅದರ ಜೊತೆಗೇನೆ ನಮಗೆ ತಿಳಿದ ಹಾಗೆ ರಿಸರ್ಚ್ ಮೆಥಡಾಲಜಿ ಬಗ್ಗೆ ಒಂದಷ್ಟು ಸ್ಪಷ್ಟವಾಗಿರ್ತಕ್ಕಂಥ ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ, ಅಥವಾ ಅದರ ಗದ್ದೆಯನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಜೊತೆಗೆ ಮುಂದೆ ಅದರ ಪ್ರಯೋಜನ ಕೂಡ ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಅಂತ ನಾನು ಅಂದ್ಕೊಳ್ತೇನೆ. ವಿದ್ಯಾರ್ಥಿಗಳೇ, ಆದಷ್ಟು ಹೆಚ್ಚು ಸಮಯವನ್ನು ವೇಸ್ಟ್ ಮಾಡಿದ್ದೇನೆ. ಇನ್ನೂ ಕೂಡ ಕೆಲವು ವಿದ್ಯಾರ್ಥಿಗಳು ಗೂಗಲ್ ಕ್ಲಾಸ್ಗೆ ಸೇರಿಲ್ಲ, ಲಿಂಕ್ ಸಿಗಲಿಲ್ಲ ಅಂತಕ್ಕಂಥದ್ದಲ್ಲ. ನಾನು ಈಗಾಗಲೇ ವಾಟ್ಸಪ್ನಲ್ಲಿ ಪ್ರತಿಯೊಂದು 4 ಸಬ್ಜೆಕ್ಟಿನ ಲಿಂಕನ್ನು ನಿಮಗೆ ಕಳಿಸಿದ್ದೇನೆ. ನಾನೇ ಇಲ್ಲಿಂದ ಲಿಂಕ್ ಕಳಿಸ್ಬೇಕಂತ ಯಾವುದೇ ಅಗತ್ಯ ಇಲ್ಲ. ಆ ಕೋಡನ್ನು ಬಳಸಿಕೊಂಡು ನೀವು ಜಾಯಿನ್ ಆಗ್ಬೋದು. ಯಾಕೆಂದರೆ ಕೆಲವೊಬ್ಬರ ಇಮೇಲ್ ID ಸರಿ ಇಲ್ಲ. ನಾನು ಪ್ರತಿಯೊಬ್ಬ 14 ಏನು ವಿದ್ಯಾರ್ಥಿಗಳಿದ್ದೀರಿ ಎಲ್ಲರಿಗೂ ಏನೋ ಈ ಲಿಂಕನ್ನು ಕಳಿಸ್ಕೊಟ್ಟಿದ್ದೇನೆ. ಆದರೆ ಕೆಲವೊಬ್ಬರ ಇಮೇಲ್ ID ಸರಿ ಇರದೇ ಹೋಗಿರೋದ್ರಿಂದ ಅವರಿಗೆ ಅದು ಸಿಕ್ಕಿರಲಿಕ್ಕಿಲ್ಲ. ಆದ್ದರಿಂದ ಯಾರಿಗೆ ಅದು ಅಕಸ್ಮಾತಾಗಿ ಸಿಗಲಿಲ್ಲ, ನಿಮ್ಮ ಫ್ರೆಂಡ್ಸಲ್ಲಿ ಕೇಳ್ಕೊಳ್ಳಿ. ಅಥವಾ ಈಗಾಗಲೇ ವಾಟ್ಸಪ್ನಲ್ಲಿ ಕಳಿಸಿರ್ತಕ್ಕಂಥ 4-5 ನೀವು ಇದು ನೋಡ್ತಿದ್ದೀವಿ, ಆ 4-5 ಸಪ್ರೇಟ್ ಆಗಿರ್ತಕ್ಕಂಥ ಕ್ಲಾಸಿಗೆ ಇರುವಂಥ ಜಾಯ್ನಿಂಗ್ ಕೋಡ್ಗಳು. ಅದನ್ನು ಬಳಸ್ಕೊಂಡು ಸಮಯವನ್ನು ವೆಯ್ಟ್ ಮಾಡದೇನೆ ಜಾಯಿನ್ ಆಗಿ ತನ್ಮೂಲಕ ನಿಮ್ಮ ಅಧ್ಯಯನವನ್ನು ಗಂಭೀರವಾಗಿ ತಗೊಳ್ತೀರಿ ಅಂತ ಹೇಳ್ತಾ, ಸಿಲೆಬಸ್ ಇನ್ನು ಮುಂದಿನ ಕ್ಲಾಸಿನಲ್ಲಿ ನೇರವಾಗಿ ನಾನು ವಿಷಯವನ್ನು ಇಟ್ಟುಕೊಂಡು ಚರ್ಚೆಗೆ ಬರ್ತಾ ಇರ್ತೇನೆ. ಓಕೆ, ಗೋ ಹೆಡ್. ಥ್ಯಾಂಕ್ ಯು.